ನನ್ನನ್ನು ವೃಂದಾವನದಲ್ಲಿ ಬಿಟ್ಟು ಹಿಂದಿರುಗಿ ನೋಡದೆ ದ್ವಾರಕೆಗೆ ಹೊರಟ ಕೃಷ್ಣ ಕನಯ್ಯ ಕೇಳು. ನಾನಿಂದು ಬರೆಯುವ ಈ ಪತ್ರದಲ್ಲಿ ನೀನು ನನ್ನ ಭಾವದ ಬಂಧಿಯಾಗು. ನನ್ನ ಅಂತರಾಳದ ಕವಿತೆಗೆ ನೀನಿಂದು ದನಿಯಾಗು. ನಾ ಬರೆಯುವ ಶಬ್ದಗಳಲ್ಲಿ ಕುಳಿತು ನನ್ನಲ್ಲಿ ಒಂದಾಗು. ಪ್ರತಿ ಸಾಲಿನಲ್ಲೂ ನಾನು ಬರೆಯುವಾಗ ನೀ ನನ್ನ ಜೊತೆಯಾಗು. ಹೇ ಕೃಷ್ಣ, ಪ್ರವಾಹದಂತೆ ನನ್ನೆದೆಯಲ್ಲಿ ಹರಿಯುತ್ತಿರುವ ನಿನ್ನ ಆ ಪ್ರೀತಿಗೆಂದು ಸಾಕ್ಷಿಯಾಗುವೆ ನೀನು. ನಿನ್ನ ಪ್ರತಿ ಸಲದ ಇಚ್ಛೆಯಂತೆ ನನ್ನಿಂದ ದೂರವಿರುವೆ ನೀನು. ನನ್ನ ಹಣೆಯ ಕುಂಕುಮದ ಬಣ್ಣವಾಗು ನೀನು. ಸೃಷ್ಟಿಯಲ್ಲಿ ಬೆರೆತಿರುವ ಸೊಗಸಾದ ಸುಗಂಧದಂತೆ ನನ್ನಲ್ಲಿ ಬೆರೆತು ಹೋಗಿರುವೆ ನೀನು. ಗೋಪಿಯರು ಕೇಳುತ್ತಿರುವರು ಕೃಷ್ಣ, ಹೇ ರಾಧೆ, ಎಲ್ಲಿ ಕೃಷ್ಣ? ಆಗ ಕೂಡಲೇ ನಿನ್ನ ಹೆಸರು ಕೇಳಿ ನಾನು ಕಳೆದು ಹೋದೆ ಮರುಕ್ಷಣ. ನೀ ಬರಲಾರೆಯ ಕೃಷ್ಣ? ಹೇಳು ಕೃಷ್ಣ, ನೀ ಬರಲಾರೆಯ? 100 ವರ್ಷಗಳು ಕಳೆದಿವೆ, ಮರೆಯಾಗಿ ನಮ್ಮಿಂದ ದೂರ ನೀನು ಹೇಗಿರುವೆ? ಪ್ರತಿ ಸಲದಂತೆ ಇಂದು ಕೂಡ ನೀನು ಬಂದೇ ಬರುವೆ ಎಂದು ಈ ಸಲವೂ ಕಾದು ಕಾದು ಕುಳಿತಿರುವೆ. ನಿನಗಾಗಿ ಕಾದು ಕುಳಿತಿರುವೆ. ಸಿರಿ ಸಂಪತ್ತೆ ತುಂಬಿರುವ ಅರಮನೆಯಲ್ಲಿ ನನ್ನ ನೆನಪು ನಿನಗೆ ಹೇಗಾದಿತು ಕೃಷ್ಣ? ನಿನ್ನ ನೆನಪೇ ತುಂಬಿರುವ ನನ್ನ ಮನಸ್ಸಿನಿಂದ ನೀನು ಹೇಗೆ ದೂರಾದೆ ಕೃಷ್ಣ? ಬ್ರಜಮಂಡಲದ ಭೂಮಿಯಿಂದ ಯುದ್ಧ ಭೂಮಿಗೆ ಕಾಲಿಟ್ಟ ಕೃಷ್ಣ ಕನಯ್ಯ ಕೇಳು. ಎಂದಾದರೂ ನನ್ನ ನೆನಪಾಯಿತೆ ನಿನಗೆ? ನಿಜ ಹೇಳು. ನೀನೇಕೆ ನೆನೆಯುವೆ ನನ್ನ? ನಾನೇನು ನಿನ್ನ ಪತ್ನಿಯೇ? ಗೊತ್ತು ಕೃಷ್ಣ ನಿನ್ನಾಟ, ಅಂದು ನೀನಾಡಿದ ರಂಗಿನಾಟ. ಯಮುನಾ ತೀರದಲ್ಲಿ ನೀ ನುಡಿಸುವ ಕೊಳಲಿನ ನಾದಕ್ಕೆ ಮರುಳಾಗದವರಿಲ್ಲ. ಎಲ್ಲರನ್ನೂ ಪ್ರೀತಿಯಲ್ಲಿ ಮುಳುಗಿಸಿ ಮರೆಯಾಗುತ್ತಿದ್ದೆ. ನಿನ್ನಂಥ ಮಾಯಾವಿ ಬೇರೊಬ್ಬರಿಲ್ಲ. ನೀನಾಡಿದ ಸವಿ ಮಾತುಗಳನ್ನು ಕುರಿತು ನೆನೆಯುವ, ಸದಾ ನಿನ್ನ ಲೀಲೆಗಳನ್ನು ಅನುಕರಿಸುವ ಗೋಪಿಯರಿಗಿಂದು ನಾನೇನು ಹೇಳಲಿ? ಪ್ರತಿ ಸಲದಂತೆ ನಿನ್ನ ಪ್ರೀತಿಗೆ ಸೋಲುವ ಅವರಿಗೆ ಏನೆಂದು ಕರೆಯಲಿ? ಪ್ರತಿ ಸಲದಂತೆ ಅಲಂಕಾರ ಮಾಡಿಕೊಂಡು ವೃಂದಾವನದ ಬೀದಿಯಲ್ಲಿ ನೀನಿಂದು ಬಂದೇ ಬರುವೆ ಎಂದು ಕಾಯುತ್ತಾ ಕುಳಿತ ಅವರಿಗೆ ಏನೆಂದು ಸಂತೈಸಲಿ? ಶ್ರೀರಾಧೆ ಬರೆದ ಪತ್ರ ಓದಿದ ಕೃಷ್ಣನ ಕಣ್ಣು ತುಂಬಿ ಬಂದಿತು. ತಾನು ವೃಂದಾವನದಲ್ಲಿ ಗೋಪಿಯರ ಹಾಗೆ ಶ್ರೀರಾಧೆಯ ಜೊತೆಗೆ ಕಳೆದ ಕ್ಷಣಗಳನ್ನು ನೆನೆಯುತ್ತಾ ನಿಂತಲ್ಲೇ ನಿಂತು ಬಿಟ್ಟ. ಭಾವುಕನಾಗಿ ಹೇಳಿದ, ಹೇ ಶ್ರೀರಾಧೆ, ನಾನು ಹೇಗೆ ಮರೆಯಲಿ ನೀ ತೋರಿದ ಆ ಪ್ರೀತಿಯನ್ನು, ಗೋಪಿಯರ ಜೊತೆ ಪ್ರೀತಿಯಿಂದ ಕಳೆದ ಆ ಕ್ಷಣಗಳನ್ನು? ಧರ್ಮಸ್ಥಾಪನೆಗಾಗಿ ನಿಮ್ಮಿಂದ ನಾನಂದು ದೂರ ಬರಬೇಕಾಯಿತು. ಅಂದು ನಿಮಗಿಂತ ಹೆಚ್ಚು ನನಗೆ ನೋವಾಗಿತ್ತು. ವೃಂದಾವನಕ್ಕೆ ನಾ ಬರುವುದೇ ಇಲ್ಲ ಎಂದಲ್ಲ, ಒಂದು ವೇಳೆ ಬಂದರೆ ಆಗ ನನ್ನಿಂದ ನಿಮ್ಮನ್ನು ಯಾರಿಂದಲೂ ಬೇರೆ ಮಾಡಲು ಸಾಧ್ಯವೇ ಇಲ್ಲ.